ತನು ನಿಮ್ಮ ಅಣ್ಣನೂ ಕೇಳು ರೊಟ್ಟಿ ತಿಂತಾನ ಇಲ್ವಾ ಅಂತ. ಅಮ್ಮ ರೊಟ್ಟಿ ಮಾಡ್ತಾ ಇದೆ ತಿಂತೀಯನೋ? ಬೈದ್ಬಿಟ್ಟು ರೊಟ್ಟಿ ಅಂತ ಯಾವ ರೊಟ್ಟಿನೂ ಬೇಡ ಏನ್ ಬೇಡ ಹೋಗು. ಅಮ್ಮ ಅವಾಗ್ಲೇ ನೀನ್ ಬೈದಲ್ಲಮ್ಮ, ಅದಕ್ಕೆ ಅಣ್ಣ ಬೇಜಾರ್ ಮಾಡ್ಕೊಂಡ್ಬಿಟ್ಟವನೆ, ರೊಟ್ಟಿ ಬೇಡ ಅಂತ ಹೇಳ್ತಾ ಇದ್ದಾನೆ. ನೋಡು ಕೊನೆ ಸಲ ಹೇಳ್ತಾ ಇದ್ದೀನಿ, ರೊಟ್ಟಿ ಏನ್ ಚೆತ್ತಾ ಇದ್ದೀನಿ, ರೊಟ್ಟಿ ಬೇಕಾ ಬೇಡವಾ ಕೇಳು ಅವನ್ನ. ನೋಡು ಲಾಸ್ಟ್ ಚಾನ್ಸು, ಅಮ್ಮ ರೊಟ್ಟಿ ಕೇಳ್ತಾ ಇದೆ, ಬೇಕಾ ಬೇಡವಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ, ನಾವು ಯಾವ ರೊಟ್ಟಿನೂ ಬೇಡ ಏನ್ ಬೇಡ ಹೋಗ. ಅಮ್ಮ ರೊಟ್ಟಿ ಬೇಡ ಅಂತ ಅನ್ಕಣಮ್ಮ. ರೊಟ್ಟಿ ಬೇಡ ಅಂದ್ರೆ ಮನೆ ಬಿಟ್ಬಿಟ್ಟು ಹೋಗೋ ಕೇಳು. ಹೌದಾ, ಮನೆ ಬಿಟ್ಟು ಹೋಗ್ಬೇಕಾ? ಸರಿ ಆಯ್ತು, ಮನೆ ಬಿಟ್ಟು ಹೋಗ್ತೀನಿ ಬಿಡು. ಅಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ಅನ್ಕಣಮ್ಮ. ಅಯ್ಯೋ ಬೈಯೋದೇನೋ ಬೈದ್ಬಿಟ್ಟೆ ಕಣಪ್ಪ. ರೊಟ್ಟಿ ಬೇಡ ದೋಸೆ ತಿಂತಾನ ಕೇಳಪ್ಪ. ದೋಸೆನೂ ಬೇಡ ರೊಟ್ಟಿನೂ ಬೇಡ, ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಡ್ತದ ಕೇಳು, ತಿಂತೀನಿ. ಅಮ್ಮ ಅವ್ನಿಗೆ ದೋಸೆ ಬೇಡವಂತೆ, ಮೆಣಸಿಕಾಯಿ ಬಜ್ಜಿ ಬೇಕಂತೆ. ಏನು ಮೆಣಸಿಕಾಯಿ ಬಜ್ಜಿನಾ? ಮೆಣಸಿಕಾಯಿ ಬಜ್ಜಿ ಮಾಡಕ್ಕೆ ಕಡ್ಲೆ ಹಿಟ್ಟೆಲ್ಲ ಖಾಲಿ ಆಗೈತೆ, ದೋಸೆ ಮಾಡ್ಕೊಡ್ತೀನಿ, ತಿಂದಿರ ಎದೋಗೋ ಕೇಳು. ನೋಡ ಮೆಣಸಿಕಾಯಿ ಬಜ್ಜಿನೂ ಮಾಡ್ಕೊಡಲ್ವಂತೆ, ದೋಸೆನೂ ಮಾಡ್ಕೊಡಲ್ವಂತೆ, ಹಸ್ಕೊಂಡ್ ಸಾಯಿ. ತಗೊಳಪ್ಪ 100 ರೂಪಾಯಿ. ಯಾಕಮ್ಮ 100 ರೂಪಾಯಿ? ಪಾಪ ಹಸ್ಕೊಂಡಿರ್ತಾನೆ, ಕಡ್ಲೆ ಹಿಟ್ಟು ತಂದ್ಬಿಡಪ್ಪ. ಎಷ್ಟೇ ಕೋಪ ಇದ್ರೂ ತಾಯಿ ತನ್ನ ಮಕ್ಕಳ ಮೇಲೆ ಇಟ್ಟಿರೋ ಪ್ರೀತಿ ಕಮ್ಮಿ ಆಗಲ್ಲ. ಸೊ ನಿಮ್ಮ ತಾಯಿನೂ ಇದೇ ಥರನ? ಕಮೆಂಟ್ ಮಾಡಿ.